ಶೃಂಗಾರದ ಹೊಂಗೆ ಮರಹೂ ಬಿಟ್ಟಿದೆ, ನಾಚಿಕೆ ನನ್ನ ಜೊತೆ ಟೂ ಬಿಟ್ಟಿದೆ. ಕಲ್ಲಾಟಕ್ಕೆ ಮಳ್ಳ ಮನಚಿ ಎಂದಿದೆ, ಚೆಲ್ಲಾಟಕ್ಕೆ ಚೆಲುವು ಹೂ ಎಂದಿದೆ. ಇಬ್ಬರ ಕಾಮನೆ ನೂರು, ತುಟಿ ಗಾಯಕ್ಕೆ ಕಾರಣ ಯಾರು? ಇದು ಗೊತ್ತಿಲ್ಲದೆ ರೋಮಾಂಚನ ಹೋಗಿ ಬಂತು ಪ್ರಾಣ. ಶೃಂಗಾರದ ಹೊಂಗೆ ಮರಹೂ ಬಿಟ್ಟಿದೆ, ನಾಚಿಕೆ ನನ್ನ ಜೊತೆ ಟೂ ಬಿಟ್ಟಿದೆ. ಬೆನ್ನಿಗೆ ಬೆರಳು ಸೋಕಿ ಕನ್ನೆರಡು ಕೆಳಿವೆ ಬಾಕಿ, ಇದು ತುಂಟ ಮೌನಾಚರಣೆಯೂ. ಸ್ಪರ್ಶವು ಕೇಳಿದೆ ಕೊಂಚ, ಉಷ್ಣಾಂಶದ ಬೆಚ್ಚನೆ ಮಂಚ, ಶುರು ಜಂಟಿ ಕಾರ್ಯಾಚರಣೆಯೂ. ಗೊತ್ತಿದ್ದು ದಾರಿ ತಪ್ಪಿದಾಗ ಬೆವರಿನ ಹನಿಯು, ಹುಚ್ಚೆದ್ದು ಹಾಡು ಹೇಳಬಹುದೇ ಒಳಗಿನ ಧ್ವನಿಯು. ಇದು ಆವೇಗದ ಆಲಿಂಗನ ಹೋಗಿ ಬಂತು ಪ್ರಾಣ. ಶೃಂಗಾರದ ಹೊಂಗೆ ಮರಹೂ ಬಿಟ್ಟಿದೆ, ನಾಚಿಕೆ ನನ್ನ ಜೊತೆ ಟೂ ಬಿಟ್ಟಿದೆ. ನಲ್ಮೆನೆಲ್ಲವೂ ಚಂದ ಮನ್ಮಥನ ಬಳಿಯಿಂದ, ಬಚಾವಾದರೇನು ಸುಖವಿದೆ. ಬೆಚ್ಚಿದ ಕೂದಲ ಘನತೆ, ಅರಮೆಚ್ಚಿದ ಕಂಗಳ ಕವಿತೆ, ಪ್ರಣಯ ಕೊಂದು ಬೆಲೆ ಮುಖವಿದೆ. ಕಡುಮೋಹದಲ್ಲಿ ಗಡಿಯ ರೇಖೆ ಗೆಲ್ಲಿದೆ ಬೆಲೆಯು, ತಿಳಿಗೇಡಿಯಾಗದೇನೆ ಸಿಗದು ತೋಳಿಗೆ ನೆಲೆಯು. ರತಿರಂಗೇರಲು ಪ್ರತಿಕ್ಷಣ ಹೋಗಿ ಬಂತು ಪ್ರಾಣ. ಶೃಂಗಾರದ ಹೊಂಗೆ ಮರಹೂ ಬಿಟ್ಟಿದೆ, ನಾಚಿಕೆ ನನ್ನ ಜೊತೆ ಟೂ ಬಿಟ್ಟಿದೆ. ಕಲ್ಲಾಟಕ್ಕೆ ಮಳ್ಳ ಮನಚಿ ಎಂದಿದೆ, ಚೆಲ್ಲಾಟಕ್ಕೆ ಚೆಲುವು ಹೂ ಎಂದಿದೆ. ಇಬ್ಬರ ಕಾಮನೆ ನೂರು, ತುಟಿ ಗಾಯಕ್ಕೆ ಕಾರಣ ಯಾರು? ಇದು ಗೊತ್ತಿಲ್ಲದೆ ರೋಮಾಂಚನ ಹೋಗಿ ಬಂತು ಪ್ರಾಣ. ಶೃಂಗಾರದ ಹೊಂಗೆ ಮರಹೂ ಬಿಟ್ಟಿದೆ, ನಾಚಿಕೆ ನನ್ನ ಜೊತೆ ಟೂ ಬಿಟ್ಟಿದೆ. ಪ್ರೇಕ್ಷಕ ಬಿಂದುಗಳೇ, ಯೋಗರಾಜ್ ಭಟ್ ಯಾರಿಗೆ ಗೊತ್ತಿಲ್ಲ ಹೇಳಿ. ನಾನು ಇವತ್ತು ಹಾಡಿರುವಂತಹ ಹಾಡು ಪಂಚತಂತ್ರ ಫಿಲ್ಮಿಂದ ಆದರೂ ಕೂಡ ನಾನು ಆ ಫಿಲ್ಮ್ನಲ್ಲಿ ಆ ರೀತಿಯ ಏನು ಹೆಸರು ಮಾಡಿದಂತಹ ಚಲನಚಿತ್ರ ಆಗಿಲ್ಲ ಇದು. ಹಾಗಾಗಿ ಅದರ ಬಗ್ಗೆ ಇವತ್ತು ಆ ಫಿಲ್ಮಿನ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಈ ಹಾಡನ್ನ ಬರೆದಂತ, ಅಂದ್ರೆ ನಾನು ಈಗ ಯಾವ ಹಾಡನ್ನ ನಿಮಗೆ ಹೇಳಿದ್ದೀನಿ ನೀವು ಕೇಳಿದ್ದೀರಿ, ಈ ಹಾಡಿನ ವಿಶ್ಲೇಷಣೆಯನ್ನ ಬರೆದಂತವರ ಬಗ್ಗೆ ನಾನು ಮಾತಾಡಬೇಕು ನಾಲ್ಕು ಮಾತುಗಳನ್ನ. ಬನ್ನಿ ಪ್ರೇಕ್ಷಕ ಬಿಂದುಗಳೇ, ಯೋಗರಾಜ್ ಭಟ್ ಇವರು ಕಂಡಂತಹ ಯಶಸ್ಸು, ಈಗ ಏನು ಯಶಸ್ಸಿನ ಹಾದಿಯಲ್ಲಿದ್ದಾರೆ, ಇದು ಸುಲಭದ್ದಾಗಿಲ್ಲ. ಅವರು ಮೊದಲು ಬಂದಂತಹ ರಂಗ SSLC ಇಂತಹ ಮತ್ತೆ ಮಣಿ ಅನ್ನುವಂತಹ ಇಂದಿಷ್ಟು ಪಿಕ್ಚರ್ಗಳನ್ನ ಮಾಡಿ ಬಹಳಷ್ಟು ಕೈ ಸುಟ್ಕೊಳ್ತಾರೆ. ಕೈ ಸುಟ್ಕೊಂಡೂ ಕೂಡ ಸೋಲನ್ನ ಒಪ್ಪಿಕೊಳ್ಳದೆ ತಮ್ಮ ಹುಡುಕಾಟದಲ್ಲಿ ಗುದ್ದಾಟದಲ್ಲಿ ವಿಚಾರವನ್ನ ಮಾಡಿ 2 ವರ್ಷ ಅಥವಾ 3 ವರ್ಷದ ಏನು ಬ್ಯಾಕ್ ನಲ್ಲಿ ಕುಳಿತುಕೊಂಡು ವಿಚಾರವನ್ನ ಮಾಡಿ ಮುಂಗಾರು ಮಳೆ ಅನ್ನುವಂತಹ ಒಂದು ಸೂಪರ್ ಹಿಟ್ ಅನ್ನ ತಗೊಂಡ್ ಬರ್ತಾರೆ. ಅದರಲ್ಲಿ ಎಲ್ಲಾ ಹೊಸ ಟೆಕ್ನಿಕ್ಗಳನ್ನ, ಹೊಸ ಹೀರೋಗಳನ್ನ ಎಲ್ಲರನ್ನ ಬಳಸಿ ಆ ಫಿಲ್ಮ್ ಅನ್ನ ರೆಡಿ ಮಾಡ್ತಾರೆ. ಅದರಲ್ಲಿ ಒಬ್ಬ ನಮ್ಮ ಕರ್ನಾಟಕಕ್ಕೆ ಒಬ್ಬ ಗೋಲ್ಡನ್ ಸ್ಟಾರ್ ಕೂಡ ಸಿಗ್ತಾರೆ. ಹಾಗೇನೆ ಆ ಪಿಕ್ಚರು ಇಲ್ಲ ರೆಕಾರ್ಡ್ ಅನ್ನ ಮುರಿದು ಒಂದು ಮೈಲುಗಲ್ಲಾಗಿ ನಿಲ್ಲುತ್ತೆ. ಜೋಗದ ಸಿರಿಯನ್ನ, ಜೋಗ ಯಾವ ರೀತಿಯಲ್ಲಿ ಇದೆ, ಜೋಗದ ಕಣ್ತುಂಬಬೇಕು ನೋಡ್ಕೊಳ್ಬೇಕಾದ್ರೆ ಅದನ್ನ ಹೇಗೆ ನೋಡಬೇಕು, ಯಾವ ಕಡೆಯಿಂದ ಚಿತ್ರೀಕರಣವನ್ನ ಮಾಡಿದ್ರೆ ಉತ್ತಮವಾಗುತ್ತೆ ಅನ್ನೋದನ್ನ ಮಾಡಿ ಜಗತ್ತಿನಾದ್ಯಂತ ನಮ್ಮ ಜೋಗದ ಸಿರಿಯನ್ನ ತೋರಿಸಿದಂತಹ ಫಿಲ್ಮು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಆ ಫಿಲ್ಮ್ ಅನ್ನ ಮಾಡಿದಂತವರು ಕೂಡ ಯೋಗರಾಜ್ ಭಟ್. ಅದರ ಮೇಲೆ
ಅವರ ಯಶಸ್ಸಿನ ಹಾದಿ ನಡೀತಾ ಹೋಯಿತು. ಹಾಗೇನೆ ಅವರಿಗೆ ಒಂದಿಷ್ಟು ಬಿರುದುಗಳು ಕೂಡ ಬಂದವು. ವಿಕಟ ಕವಿ, ಹಾಗೇನೆ ಹಾಡುಗಳನ್ನ ಡಿಫರೆಂಟ್ ಆಗಿ ಬರೆಯುವಂಥದ್ದಲ್ಲಿ ವಿಶೇಷ ಟೆಕ್ನಿಕ್ಗಳಲ್ಲಿ ಹಾಡುಗಳನ್ನ ಬರೆಯುವಂಥದ್ದು, ಸಂದರ್ಭಕ್ಕೆ ತಕ್ಕ ಹಾಗೆ ಸಂದರ್ಭದಲ್ಲಿ ಒಂದೇ ಸತಿಗೆ ಯಾವುದಾದ್ರೂ ಒಂದು ಟಾಪಿಕ್ನ ಮೇಲೆ ಹಾಡು ಬರೀರಿ ಅಂದಾಗ ಬರೆಯುವಂಥದ್ದು. ಇದನ್ನೆಲ್ಲ ನಾನು ಇವತ್ತು ಈ ಹಾಡನ್ನ ನಾನು ಏನು ಹೇಳಿದ್ದೀನಿ, ಈ ಹಾಡು ಕೂಡ ಚಿತ್ರೀಕರಣದಲ್ಲಿ ಅದು ಯಾವ ಲೆಕ್ಕದಲ್ಲಿ ಇದೆಯೋ ಆದರೆ ಕೇಳಬೇಕಾದ್ರೆ ಬಹಳ ಇಂಪು. ಹಾಗೇನೆ ಕಡ್ಡಿ ಪುಡಿ ಅನ್ನುವಂತಹ ಒಂದು ಫಿಲ್ಮ್ ನಲ್ಲಿ ಕೂಡ ಇದೇ ರೀತಿಯ ಒಂದು ಟ್ರ್ಯಾಕ್ ಇದೆ. ಹಾಗೇನೆ ನಮ್ಮ ಪಂಚರಂಗಿ ಫಿಲ್ಮ್ ನಲ್ಲಿ ಕೂಡ ಒಂದಿಷ್ಟು ಹಾಡುಗಳು ಅದೇ ತರದಲ್ಲಿದ್ದಾವೆ. ಮತ್ತೆ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಅನ್ನುವಂಥ ಹಾಡು, ಹಾಗೇನೆ ನಮ್ಮ ದರ್ಶನ್ ಬಾಸ್ ಅವರ ಫಿಲ್ಮ್ ನಲ್ಲಿ ಒಂದು ಹಾಡಿಗೆ ಅರ್ಥನೇ ಇಲ್ಲ, ಆದ್ರೆ ಆ ಹಾಡಿಗೆ ಶಬ್ದಗಳೇ ಇಲ್ಲ, ಏನೋ ವಿಚಿತ್ರ ಲೈನ್ಗಳನ್ನ ಸೇರಿಸಿ ಒಂದು ಹಾಡನ್ನ ಮಾಡುವಂಥದ್ದು. ಇದೆಲ್ಲ ಕಲ್ಪನೆಯನ್ನ ಯೋಗರಾಜ್ ಭಟ್ ಬಿಟ್ರೆ ಮತ್ತೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಹತ್ತಿರದಲ್ಲಿ ನೀವು ನೋಡಿರುವಂತಹ ಮುಗಿದಂತಹ ಬಿಗ್ ಬಾಸ್ ನ ಟೈಟಲ್ ಟ್ರ್ಯಾಕ್ ಅನ್ನ ಕೂಡ ಯೋಗರಾಜ್ ಭಟ್ಟೆ ಬರೆದಿದ್ದಾರೆ. ಹಾಗೇನೆ ಒಂದಿಷ್ಟು ಸೀರಿಯಲ್ಗಳಿಗೆ, ಒಂದಿಷ್ಟು ಕಾಮಿಡಿ ಶೋಗಳಿಗೆ ಅವರದ್ದೇ ಆದಂತಹ ಭಾಗದಲ್ಲಿ, ಅವರದ್ದೇ ಆದಂತಹ ಒಂದು ಶೈಲಿಯಲ್ಲಿ, ಅವರದ್ದೇ ಆದಂತಹ ಒಂದು ಕೆಟಗರಿಯಲ್ಲಿ ಇಟ್ಟುಕೊಂಡು ಹಾಡುಗಳನ್ನ ಬರೀತಾರೆ. ಹಾಗೆ ಅವರ ಜಾಗದಲ್ಲಿ ಮತ್ತೊಬ್ಬರನ್ನ ಈ ಹಾಡಿಗೆ ನಾವು ಅರ್ಥ ತಗೊಳ್ಳಿಕ್ಕೆ ಮತ್ತೆ ಅಥವಾ ತಿಳ್ಕೊಳ್ಳಿಕ್ಕೆ ಬರೀತಾರೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು ಏನು. ಆದ್ರೆ ಇವರು ಹಾಡಿದಂತಹ ಅಥವಾ ಇವರು ಬರೆದಂತಹ ಈ ಹಾಡನ್ನ ನಾನು ನನ್ನ ತಕ್ಕ ಮಟ್ಟಿಗೆ ಹೇಳಿದ್ದೇನೆ ಪ್ರೇಕ್ಷಕ ಬಂಧುಗಳೇ. ಸ್ವಲ್ಪ ಅಡಚಣೆ ಇದೆ, ನನಗೆ ಅನ್ಸುತ್ತೆ ಇದು ಹಾಡು ಅಷ್ಟು ಕ್ಲೀನ್ ಆಗಿ ಬಂದಿಲ್ಲ ಅಂತ. ಆದ್ರೂ ಬಹಳಷ್ಟು ಟ್ರೈ ಪಟ್ಟಿದ್ದೇನೆ, ಹೇಳಿದ್ದೇನೆ. ನಿಮಗೆ ಅದು ಹೇಗೆ ಅನ್ಸುತ್ತೆ ಅನ್ನೋದನ್ನ ಕೇಳಿ ನನಗೆ ಕಮೆಂಟ್ಸ್ ಮುಖಾಂತರ ಮೆಸೇಜ್ ಮಾಡಬೇಕು ಪ್ರೇಕ್ಷಕ ಬಿಂದುಗಳೇ. ಮತ್ತೆ ಹಾಗೇನೆ ಇವರ ಒಂದಿಷ್ಟು ಹಾಡುಗಳು ಬಹಳಷ್ಟು ಇಷ್ಟ ನನಗೆ. ಅವೆಲ್ಲ ಹಾಡುಗಳನ್ನ ನಾನು ಇನ್ನು ಮುಂದೆ ಹೇಳಿ ಅದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅನ್ನೋ ಆಸೆ ನನಗೂ ಇದೆ. ನೋಡೋಣ ಎಲ್ಲಿಯವರೆಗೆ ನನ್ನ ಪ್ರಯತ್ನ ನಡೀತಾ ಇರುತ್ತೆ. ಹಾಗೇನೆ ನಿಮ್ಮ ಸಹಾಯವು ನನಗೆ ಅಲ್ಲಿಯವರೆಗೂ ಇರಬೇಕು ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಪ್ರೇಕ್ಷಕ ಬಿಂದುಗಳೇ. ಕರ್ನಾಟಕದ ಕುಲಕೋಟಿಗೆ ನನ್ನ ವಂದನೆಯನ್ನು ಮಾಡುತ್ತಾ ಈ ವಿಡಿಯೋದ ಮುಖಾಂತರನೇ ಮಾಡಬೇಕು ನಾನು, ಯಾಕಂದ್ರೆ ಎಲ್ಲರ ಮನೆಗೆ ನಾನು ಹೋಗ್ಲಿಕ್ಕೆ ಆಗ್ತಿಲ್ಲ. ನನ್ನ ಯೂಟ್ಯೂಬಿನ ಚಾನೆಲ್ ಅವರವರ ಮನೆಗೆ ಹೋಗ್ತಾ ಇದೆ. ಅವರೆಲ್ಲರೂ ನನ್ನ ಅಣ್ಣ ಯಾರಾದ್ರೂ ನೋಡ್ತಾ ಇದ್ರೆ ನನ್ನ ತಮ್ಮನಂತೆ, ಅಥವಾ ನನಗೆ ಯಾರು ತಾಯಿ ನೋಡ್ತಾ ಇದ್ರೆ ನನ್ನ ಮಗನೇ ನೋಡ್ತಾ ಇದ್ರೆ ಮಗನಂತೆ, ಅದೇ ರೀತಿ ಅಕ್ಕ ತಂಗಿಯರು, ತಮ್ಮರು, ಅಣ್ಣ ತಮ್ಮಂದಿರು, ಸಂಬಂಧಿಕರು ಅವರವರ ಭಾವದಲ್ಲಿ ನನ್ನನ್ನ ಸಮರ್ಥಿಸಿಕೊಂಡು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳೆಸ್ತೀರಿ, ಉಳಿಸ್ತೀರಿ, ನಮ್ಮನ್ನು ಕೂಡ ಒಂದು ಜಾಗದಲ್ಲಿ ನಿಲ್ಲಿಸ್ತೀರಿ ಅಂತ ಹೇಳ್ತಾ ನನ್ನ ಕುಲಕೋಟಿಗೆ, ಇಲ್ಲಿಂದನೇ ನನ್ನ ಕರ್ನಾಟಕದ ಕುಲಕೋಟಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸಿಗೋಣ ಮತ್ತೊಂದು ವಿಡಿಯೋದ ಜೊತೆಗೆ. ಅಲ್ಲಿಯವರೆಗೂ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ನಮಸ್ಕಾರಗಳು ಪ್ರೇಕ್ಷಕ ಬಿಂದುಗಳೇ. ಧನ್ಯವಾದ.